ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಮಾಡ್ತಾ ಇದ್ದೀನಿ ವಿಲೇಜ್ ಟು ವೀಸಾ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಅತ್ಯಂತ ಪವಿತ್ರ, ರೋಮಾಂಚನಕಾರಿ ಮತ್ತು ಹಿಮಾಲಯದ ಮಡಿಲಿನಲ್ಲಿರುವ ಜ್ಯೋತಿರ್ಲಿಂಗ ಕ್ಷೇತ್ರ ಶ್ರೀ ಕೇದಾರನಾಥದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ನೀವೇನಾದರೂ ಕೇದಾರನಾಥಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಸಹಾಯ ಮಾಡಲಿದೆ. ಕೊನೆಯವರೆಗೂ ತಪ್ಪದೆ ನೋಡಿ. ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 11,755 ಅಡಿ ಎತ್ತರದಲ್ಲಿ ಮಂದಾಕಿನಿ ನದಿಯ ದಡದಲ್ಲಿ ಈ ಪುಣ್ಯಕ್ಷೇತ್ರವಿದೆ. ಇದು ಹಿಂದೂ ಧರ್ಮದ ಪ್ರಮುಖ ಚಾರಧಾಮ ಯಾತ್ರೆಗಳಲ್ಲಿ ಒಂದಾಗಿದೆ ಹಾಗೂ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಎತ್ತರದಲ್ಲಿರುವ ಲಿಂಗವಾಗಿದೆ. ಕೇದಾರನಾಥ ತಲುಪಲು ಮುಖ್ಯವಾಗಿ 3 ಹಂತಗಳಿವೆ: ವಿಮಾನದ ಮೂಲಕ, ರೈಲಿನ ಮೂಲಕ ಹಾಗೂ ರಸ್ತೆ ಮೂಲಕ ಅಥವಾ ಟ್ರೆಕ್ಕಿಂಗ್ ಮೂಲಕ. ವಿಮಾನದ ಮೂಲಕ ಅಂತ ಹೇಳಿದ್ರೆ ಡೆಹ್ರಾಡೂನ್ ಗ್ರ್ಯಾಂಡ್ ಕ್ರಾಫ್ಟ್ ವಿಮಾನ ನಿಲ್ದಾಣಕ್ಕೆ ನಾವು ಹೋಗಬೇಕಾಗುತ್ತೆ. ರೈಲಿನ ಮೂಲಕ ಅಂತ ಹೇಳಿದ್ರೆ ರಿಷಿಕೇಶ್ ಮತ್ತೆ ಹರಿದ್ವಾರದ ಮೂಲಕ ನಾವು ಹೋಗಬಹುದು. ರಸ್ತೆ ಅಂತ ಹೇಳಿದ್ರೆ ಹರಿದ್ವಾರದಿಂದ ರಸ್ತೆ ಮೂಲಕ ಸೋನ್ ಪ್ರಯಾಗ್ ಅಥವಾ ಗೌರಿಕೊಂಡಕ್ಕೆ ನಾವು ತಲುಪಬೇಕು. ಗೌರಿಕೊಂಡದಿಂದ ಕೇದಾರನಾಥ್ ದೇವಸ್ಥಾನಕ್ಕೆ ಕೇವಲ 16 ಕಿಲೋಮೀಟರ್ ದೂರ ಇರುತ್ತದೆ. ಆದರೆ ಕಠಿಣವಾದಂತಹ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ನಡೆಯಲು ಯಾರಿಗೆ ಸಾಧ್ಯ ಆಗುವುದಿಲ್ಲವೋ ಅವರಿಗೆ ಕುದುರೆ, ಡೋಲಿ ಅಥವಾ ಹೆಲಿಕಾಪ್ಟರ್ಗಳ ಸೌಲಭ್ಯವೂ ಕೂಡ ಅಲ್ಲಿ ಇರುತ್ತದೆ. ವಿಶೇಷವಾಗಿ ಅತಿಯಾದ ಹಿಮಪಾತ ಇರುವುದರಿಂದ ಈ ದೇವಸ್ಥಾನವು ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ತೆರೆದಿರುತ್ತದೆ. ಸಾಮಾನ್ಯವಾಗಿ ಮೇ ತಿಂಗಳಿನಿಂದ ಅಕ್ಟೋಬರ್ ಅಥವಾ ನವೆಂಬರ್ ದೀಪಾವಳಿಯವರೆಗೆ. ಭೇಟಿ ನೀಡಲು ಉತ್ತಮವಾಗಿರುವಂತಹ ಸಮಯ ಮೇ ಮತ್ತು ಜೂನ್ನಲ್ಲಿ ಹವಾಮಾನ ತುಂಬ ಚೆನ್ನಾಗಿರುತ್ತೆ. ಜುಲೈ ಆಗಸ್ಟ್ನಲ್ಲಿ ಮಳೆಗಾಲ ಇರೋದ್ರಿಂದ ನಾವು ಹುಷಾರಾಗಿರಬೇಕು. ಮುಂಜಾನೆ ಮತ್ತು ಸಂಜೆ ಅದ್ಭುತವಾಗಿರುವಂತಹ ಶಿವನ ಆರತಿ ಆಗುವಂತಹ ಸಮಯ ನೋಡಲು ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ಸಮಯದಲ್ಲಿ ನಾವು ಅಲ್ಲಿಗೆ ಹೋಗಬೇಕು. ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಭೀಮಶಿಲೆ ತುಂಬಾ ವಿಶೇಷವಾಗಿರುವಂಥದ್ದು. 2013ರಲ್ಲಿ ದೊಡ್ಡ ಪ್ರವಾಹ ಬಂತು. ಆ ಪ್ರವಾಹದಲ್ಲಿ ದೇವಸ್ಥಾನವನ್ನ ರಕ್ಷಿಸಿರುವಂತಹ ಪವಾಡದ ಕಲ್ಲು ಅಂತ ಕರೀತಾರೆ. ಸೊ ಅದನ್ನ ನೋಡ್ಲಿಕ್ಕೆ ಸಿಗುತ್ತೆ. ಅಂಡ್ ಅದರ ಜೊತೆಗೆ ಸ್ವಲ್ಪ ಕೇದಾರನಾಥ್ ದೇವಸ್ಥಾನದಿಂದ ಸ್ವಲ್ಪ ಮೇಲಿರುವ ಭೈರವನಾಥ ದೇವಸ್ಥಾನ, ಸೊ ಆ ಒಂದು ದೇವಸ್ಥಾನ ನೋಡಲು ಅದ್ಭುತವಾಗಿರುವಂಥದ್ದು. ಅದನ್ನು ಕೂಡ ನಾವು ವೀಕ್ಷಣೆ ಮಾಡಬಹುದು. ಕೇದಾರನಾಥ ಯಾತ್ರೆ ಅನ್ನುವಂಥದ್ದು ಕೇವಲ ಪ್ರವಾಸವಲ್ಲ, ಅದೊಂದು ಆಧ್ಯಾತ್ಮಿಕ. ಹರ್ ಹರ್ ಮಹಾದೇವ್. ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಧನ್ಯವಾದಗಳು.